ಪ್ರೀತಿ ಎಂಬ ಹೆಸರಲ್ಲಿ ಯುವತಿಯನ್ನ ನಂಬಿಸಿ 4 ವರ್ಷಗಳಿಂದ ಯುವಕ ಆರಾಮಾಗಿ ಸುತ್ತಾಡ್ತಾ ಇದ್ದ. ನಂತರ ಯುವತಿ ಬೇರೆ ವ್ಯಕ್ತಿಯನ್ನ ಮದುವೆಯಾದ ಕಾರಣಕ್ಕೆ ಪ್ರತೀಕಾರ ತೀರಿಸಿಕೊಂಡ ಘಟನೆ ಶಿಡ್ಲಘಟ್ಟ ತಾಲೂಕಿನ ಪಲಿಚೇರ್ಲು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಮಾಜಿ ಪ್ರಿಯಕರ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಅಂಬರೀಶ್ ಎಂಬಾತ ಮದುವೆ ಆದ ಕೇವಲ 20 ದಿನಗಳಲ್ಲೇ ಯುವತಿಯ ನಗ್ನ ವಿಡಿಯೋಗಳನ್ನು ಆಕೆಯ ಪತಿಗೆ ಹರಿಬಿಟ್ಟಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಇದರಿಂದ ಮಾನಸಿಕವಾಗಿ ಕುಗ್ಗಿರುವ ಯುವತಿ ನ್ಯಾಯಕ್ಕಾಗಿ ಮಾಜಿ ಪ್ರಿಯಕರನ ಮನೆ ಮುಂದೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ್ದಾಳೆ. ಈ ಅಮಾನುಷ ಕೃತ್ಯಕ್ಕೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದ್ದು, ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರಿಂದ ಒತ್ತಾಯ ಕೇಳಿ ಬಂದಿದೆ. ಇನ್ನು ಈ ಘಟನೆ ತಾಲೂಕಿನ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದೆ. ಅಂಬರೀಶ್ ಅಂತ ಹುಡುಗನ ನಾನು ಲವ್ ಮಾಡ್ತಿದ್ದೆ ಸರ್. ಲವ್ ಮಾಡ್ತಿದ್ದೆ ಸರ್. ಅವನು ನಂಗೆ ಹಿಂಸೆ ಕೊಟ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡು ಸರ್. ನಾನು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಹೇಳಿದೆ ಸರ್. ಮನೆಗೆ ಹೇಳ್ಬಿಟ್ಟು ಅವರು ನನಗೆ ಮ್ಯಾರೇಜ್ ಮಾಡಿದ್ರು ಸರ್. ಮದುವೆ ಮಾಡಿದ್ರು. ಮದುವೆ ಆದಮೇಲೆ 15-20 ದಿನ ಆದಮೇಲೆ ಫೋಟೋಸು ವೀಡಿಯೋಸು ಎಲ್ಲ ಕಳಿಸಿದ್ದಾನೆ ನಮ್ಮ ಯಜಮಾನ್ರಿಗೆ. ಅವನು ನನ್ನ ಗಂಡ ಫೋಟೋಸು ವೀಡಿಯೋಸು ಎಲ್ಲ ನೋಡಿ ನನ್ನ ತಾಳಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ನಂಗೆ ನ್ಯಾಯ ಬೇಕು ಸರ್. ಅದಕ್ಕೆ ಇವ್ರ ಮನೆ ಹತ್ರ ಬಂದು ಕುತ್ಕೊಂಡಿದ್ದೀನಿ ಸರ್. ಚಿಕ್ಕದೇಕಹಳ್ಳಿ ಡಿ ಶಿವಕುಮಾರ್, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಬಳ್ಳಾಪುರ.